ಸೊ ನೋಡಿ ಇಷ್ಟು ದೊಡ್ಡ ಕಂಟೈನರಲ್ಲಿ ಬರೋದು. ಒಂದು ಕೊತ್ತಂಬರಿ ಸೊಪ್ಪು ತಗೊಂಬರ್ಬೇಕು ಅಂದ್ರೆ ಇವ್ಳು ಫುಲ್ ಕಾಡು ದಾಟಬೇಕು. ಕಾಡಲ್ಲೇ ಕೊತ್ತಂಬರಿ ಸೊಪ್ಪು ಇರುತ್ತಲ್ವಾ. ಹೌದು. ರೆಸ್ಟೋರೆಂಟ್ ಇರೋದು ಮೇಲೆ, ಅಲ್ಲಿಂದ ಇಳ್ಕೊಂಡು ಹಿಂಗೆ ನಡ್ಕೊಂಡು ತರ್ತಾರೆ. ಅಂತೂ ಇಂತೂ ಟ್ರಕ್ ಬಂದೇ ಬಿಟ್ಟಿದೆ. ಈಗ ಗಾಡಿ ಡೌನ್ ಮಾಡಬೇಕು. ಸೊ ನೋಡಿ ಇಷ್ಟು ದೊಡ್ಡ ಕಂಟೈನರಲ್ಲಿ ಬರೋದು ಯೂಶಲಿ ಕಾರ್ಗಳು. ಸೊ ಒಂದು ಕಂಟೈನರಲ್ಲಿ ಸುಮಾರು 6-7 ಗಾಡಿ ಇರ್ತವೆ ಅನ್ಕೋತೀನಿ, ಅಪ್ಪರ್ ಡೆಕ್ಕು ಲೋವರ್ ಡೆಕ್ ಎರಡರಲ್ಲೂ. ಸೊ ನಮ್ಮದು ಲೋವರ್ ಡೆಕ್ಕಲ್ಲಿ ಇರಬೇಕು. ಇಳಿಸೋಣ, ಸಮಯ ಆಗಿದೆ 6:30. ನಾವು ಬೇರೆ ಹೊರಡಬೇಕು, ಲೇಟ್ ಆಗ್ತಾಯಿದೆ. ಸೀಕ್ರೆಟ್ ಎಂಟ್ರೆನ್ಸ್. ಎಷ್ಟು ದೊಡ್ಡ ಗಾಡಿ ಗುರು ಇದು, ಭಯಂಕರ ದೊಡ್ಡ ಗಾಡಿ. ನಮ್ಮ ಗಾಡಿ ಒಳಗೆಲ್ಲೋ ಇದೆ. ಸ್ಟಿಕ್ಕರ್ ಹಾಕೋರು ನೋಡಿ, ಇನ್ನೋವಾ, ಫಾರ್ಚುನರ್, ಹೈಲಕ್ಸ್. ಓ, 1, 2, 3, 4, 5, 6 ಗಾಡಿ ಇದೆ ಟೋಟಲ್ಲು. ಇಷ್ಟು ಗಾಡಿ ಇದಾವೆ ನೋಡಿ ಇದರಲ್ಲಿ. ಇನ್ನೋವಾ, ಫಾರ್ಚುನರು, ಕ್ಯಾಮ್ರಿ, ವೆಲ್ಫೈರು, ಹೈ ರೈಡ್ರು. ಅದು ಸುಮ್ಮನೆ ಕೊಟ್ಟಿರೋದು ಮಚ್ಚ. ನೋಡಲ್ಲಿ ಹೆಕ್ಸಾ, ಟಿಯಾಗೋ ಎಲ್ಲ ಇಲ್ಲ. ಫೈನಲಿ ನಮ್ಮ ಕಾಟಿ ಕಾಣಿಸ್ತಾ ಇದ್ದಾನೆ. ಅಪ್ಪರ್ ಡೆಕ್ಕಲ್ಲಿತ್ತು ಕಾಟಿ, ಮೇಲೆ ಫುಲ್ಲು ರಬ್ಬರ್ ಸ್ಟ್ರಿಪ್ ಹಾಕೋರು ನೋಡಿ, ಎಲ್ಲೂ ಟಚ್ ಆಗಬಾರ್ದು ಅಂತ. ಗಾಡಿ ಫೈನಲಿ ಕಮಿಂಗ್ ಔಟ್ ಬ್ರೋ. ಸೊ ಡಾರ್ಲಿಂಗ್ಸ್, ಇವಾಗ ಫೈನಲಿ ಚಂಡೀಗಢದಿಂದ ಹೊರಟಿದ್ದೀವಿ. ಸಮಯ ಆಗಿದೆ 8 ಗಂಟೆ. ಇವತ್ತು ಡೈರೆಕ್ಟ್ ಮನಾಲಿಗೆ ಹೋಗ್ತೀವಿ. ಮನಾಲಿದು ಸ್ಟೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಆಲ್ರೆಡಿ ಹೇಳಿದ್ದೆ ನಿಮಗೆ. ಸೊ ಗಾಡಿ ಸ್ವಲ್ಪ ಗಲೀಜಾಗಿದೆ, ಅದು ಗೊತ್ತಿತ್ತು ಫಸ್ಟ್ ಟೈಮ್, ಧೂಳಾಗತ್ತೆ ಟ್ರಕ್ಕಲ್ಲಿ ಬರುವಾಗ ಅಂತ. ಗಾಡಿ ಎಲ್ಲಾದರೂ ವಾಶ್ ಮಾಡಿಸ್ಬೇಕು, ಇನ್ನೂ ಎಲ್ಲೂ ಓಪನ್ ಇಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಎಲ್ಲ ಸಿಕ್ಕಿದ್ರೆ ನೀಟಾಗಿ ಒಂದು ವಾಶ್ ಮಾಡಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀವಿ ಶೂಟ್ ಕಿಟೆಲ್ಲ. ಸೊ ನಾನು ಟ್ರಾನ್ಸ್ಪೋರ್ಟ್ ಮಾಡಿರೋದು ಅಗರ್ವಾಲ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್, APML ಅವ್ರ ಕಡೆಯಿಂದ. ಸೊ ನಮ್ಮ ಸುಹಾಸ್ ರೆಡ್ಡಿ ಅಂತ ಇದ್ದಾರೆ ಬಾಣಸ್ವಾಡಿಲಿ, ಅವರು ನನಗೆ ಈ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ದು. ಅವರು ರೆಗ್ಯುಲರಾಗಿ ಶಿಪ್ ಮಾಡ್ತಾರೆ ಆ್ಯಂಡ್ ಹಿ ಡಸ್ ಇಟ್ ಇನ್ ಬಲ್ಕ್. ಒಂದು 4-5 ಕಂಟೈನರ್ ಒಟ್ಟಿಗೆ ಬುಕ್ ಮಾಡ್ಕೋತಾರೆ ಅವ್ರು ಮಾಡಿದ್ರೆ. ಸೊ ಹಂಗಾಗಿ ನನಗೆ ತುಂಬ ಒಳ್ಳೆ ಪ್ರೈಸಿಂಗಲ್ಲಿ ಇದು ವರ್ಕೌಟ್ ಆಯಿತು. ಸೊ ವಾಪಸ್ ಹೋಗೋಗೂ ಅಷ್ಟೇ APML ಮುಖಾಂತರನೇ ಬೆಂಗಳೂರು ಕಳಿಸ್ಬಿಡ್ತೀನಿ. ನಾವು ಫ್ಲೈಟ್ ಹತ್ಕೋತೀವಿ. ಎವ್ರಿಥಿಂಗ್ ಇಸ್ ಬುಕ್ಡ್ ಆಲ್ರೆಡಿ. ಸೊ ಈಗ ಒಂದು ಒಳ್ಳೆ ವಾಶ್ ಮಾಡಿಸ್ಬೇಕಷ್ಟೇ ಗಾಡಿ, ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಬಿಗ್ ಥ್ಯಾಂಕ್ಸ್ ಟು ನಮ್ಮ ಸುಹಾಸ್ ಬ್ರೋ ಫಾರ್ ಕೋಆರ್ಡಿನೇಟಿಂಗ್. ಆ್ಯಕ್ಚುಲಿ ನಾನು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ, ಏನಪ್ಪ ಗಾಡಿ ಇನ್ನೂ ಬಂದೇ ಇಲ್ಲ ಅಂತ. ನಾನು ಕರೆಕ್ಟಾಗಿ ನನ್ನ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಾಗ ನನಗೆ ಮೆಸೇಜ್ ಬರ್ತಾ ಇದೆ ಟೊಯೋಟಾದು. ಸೊ ಟೊಯೋಟಾನಲ್ಲಿ ಲೊಕೇಶನ್ ಕ್ಯಾಪ್ಚರ್ ಆಗುತ್ತೆ. ನನಗೂ ಗೊತ್ತಿದ್ದಿಲ್ಲ ಇದು. ನಮ್ಮದು ಆ್ಯಪ್ ಇದೆ ಟೊಯೋಟಾ ಐ ಕನೆಕ್ಟ್ ಅಂತ. ಆ್ಯಪಲ್ಲಿ ಅನ್ಯೂಶುವಲ್ ವೆಹಿಕಲ್ ಮೂವ್ಮೆಂಟ್ ಡಿಟೆಕ್ಟೆಡ್ ಅಂತ ಮೆಸೇಜ್ ಬರ್ತಾ ಇರುತ್ತೆ ಅವಾಗವಾಗ. ಆ್ಯಂಡ್ ಲೊಕೇಶನ್ ಅಪ್ಡೇಟ್ ಆಗುತ್ತೆ ಆ್ಯಪಲ್ಲಿ. ಸೊ ನಿನ್ನೆ ಇಳ್ದಿದ್ದೆ ಮೆಸೇಜ್ ಬಂತು, ನೋಡಿದ್ರೆ ಇನ್ನು ಆ್ಯಪಲ್ಲಿ ಗುರುಗ್ರಾಮಲ್ಲಿ ತೋರಿಸ್ತಾ ಇದೆ ಗಾಡಿ. ನಾನೇನೋ ಆ್ಯಪ್ ಮೋಸ್ಟ್ಲಿ ಡಿಲೇ ಇರ್ಬೋದು ಅಂತ ತಿಳ್ಕೊಂಡು ಫೋನ್ ಮಾಡಿಸ್ದೆ ಅಲ್ಲಿ ಸುಹಾಸ್ ಅವ್ರಿಗೆ. ಅಲ್ಲಿ ಆಮೇಲೆ ಕನ್ಫರ್ಮ್ ಮಾಡಿದ್ರು, ಇಲ್ಲ ಗಾಡಿ ಗುರುಗ್ರಾಮಲ್ಲೇ ಇದೆ, ಬಟ್ ಬರ್ತಾ ಇದೆ ಚಂಡೀಗಢಗೆ ಅಂತ. ಲಕ್ಕೀಲಿ ನಿನ್ನೆ ನಾವು ಲ್ಯಾಂಡ್ ಆಗಿದ್ದು, ನಿನ್ನೆನೇ ಗಾಡಿ ಕೂಡ ಚಂಡೀಗಢಗೆ ಬಂದಿದೆ ನೈಟು. ಸೊ ನೋಡಿದ್ರಿ ನೀವೇನೆ, ಲೇಟ್ ನೈಟ್ ಬಂದಿದೆ. ನಾವು ಈಗ ಬೆಳಿಗ್ಗೆ ಹೋಗಿ ಕರೆಕ್ಟ್ ಮಾಡ್ಕೊಂಡಿದ್ದು. ಸೊ ಏನು ಪ್ರಾಬ್ಲಮ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡಬೇಕು, ಸ್ವಲ್ಪ ಬೇಗ ಶಿಫ್ಟ್ ಮಾಡಬೇಕು. ನಾನು ಈ ಸತಿ ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟೆ, ಫಾಲೋ ಅಪ್ಪು ಮಾಡಿಲ್ಲ. ಒಂದೇ ಒಂದು ದಿವಸ ಬೇಗ ಬಂದಿದ್ರೆ ಇದು ಒಂಚೂರು ನಮಗೆ ಬೆನಿಫಿಟ್ ಆಗಿರೋದು. ಗಾಡಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಸ್ಟಾರ್ಟ್ ಮಾಡ್ಬೋದಾಯಿತು. ಏನು ಪ್ರಾಬ್ಲಮ್ ಇಲ್ಲ, ಇವಾಗೂ ಏನು ಚೇಂಜ್ ಆಗಿಲ್ಲ. ಲೆಟ್ಸ್ ಗೋ. ಹೈಲಕ್ಸು ಜಿಮ್ನಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ತಮ್ಮ. ಆ್ಯಂಡ್ ದಿಸ್ ಈಸ್ ಇಟ್ಸ್ ಬಿಗ್ ಬ್ಯಾಡ್ ಬ್ರದರ್. ಸೊ ಟೋಯಿಂಗ್ ರೋಪು, ಹುಕ್ಸು ಎಲ್ಲ ರೆಡಿ ಇದೆ. ಏನೇ ಪ್ರಾಬ್ಲಮ್ ಆದರೂ ಎಳೆದು ಬಿಸಾಕ್ಬೋದು ಜಿಮ್ನಿನ. ನಮ್ಮದು ಹೈಲಕ್ಸ್ ಎಲ್ಲೂ ಸಿಗಾಕೊಳ್ಳೋ ಚಾನ್ಸು ತುಂಬ ಕಮ್ಮಿ, ಯಾಕಂದರೆ ಟಯರ್ಸ್ ಎಲ್ಲ ಆಫ್ ರೋಡ್ ರೆಡಿ ಇದೆ. ಇದರಲ್ಲಿ ಟಯರ್ಸ್ ಇಲ್ಲ. ಸೊ ಹಂಗಾಗಿ ಇದೆಲ್ಲಾದರೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ, ತೊಂದರೆ ಇಲ್ಲ. ನಮ್ಮವನು ಇಳ್ದಾಕ್ತಾನೆ. ಓಕೆ, ನಮ್ಮ ಮನಾಲಿ ರೂಟಲ್ಲಿ ಒಂದು ಕಾರ್ ವಾಶ್ ಸಿಕ್ಕಿದೆ. ಕಾರ್ ವಾಶ್ ಮಾಡ್ಸೋಣ ನೀಟಾಗೆ. ಅಂದರ್ ಬಾಹಾರ್ ಎಲ್ಲ ಫುಲ್ಲು ಕ್ಲೀನ್ ಮಾಡಾಕ್ತಾರೆ ಈಗ.
ಸೊ ಆ್ಯಕ್ಚುಲಿ ನಮಗೇನು ಕ್ಲೀನ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ, ಹೆಂಗಿದ್ರು ಗಲೀಜಾಗತ್ತೆ ಗುರು. ನೆಕ್ಸ್ಟು ಸಿಕ್ಕಾಪಟ್ಟೆ ಮೆಸ್ಸಿ ಆಗುತ್ತೆ ನೆಕ್ಸ್ಟು. ಬಟ್ ನಮ್ಮ ಶೂಟ್ಗೆ ಗಾಡಿ ಫಸ್ಟ್ ಕ್ಲೀನಾಗಿರಬೇಕು ಸ್ಟಾರ್ಟ್ ಮಾಡೋವಾಗ, ಅದಕ್ಕೆ ಮಾಡಿಸ್ಲೇಬೇಕು. ಹಾಂ ಇಂಗ್ಲೀಷಲ್ಲಿ ಅಲ್ವಾ ಮಾತಾಡೋದು? ಇಂಗ್ಲೀಷ್. ಹಾಂ ಹಾಂ. ಸೊ ಹೇಳಿ. ಗಾಡಿ ಗೆಟಿಂಗ್ ವಾಶ್ ಬ್ರೋ. ವ್ಯಾಲಿ ನೋಡಿ ಡಾರ್ಲಿಂಗ್ಸ್. ಯಪ್ಪ ಹೆವಿ ಆಗಿದೆ ಗುರು ವ್ಯಾಲಿ, ಇದು ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಮ್ಮ ಕಾಟಿ ಫುಲ್ ಫ್ರೆಶ್ ಗುರು, ಹೊಸ ಗಾಡಿ ಥರ ಕಾಣಿಸ್ತಿದೆ. ಸಖತ್ತಾಗಿ ವಾಶ್ ಮಾಡಿದ್ರು ಅವರು. ಆಲ್ ಸೆಟ್. ಸೊ ಆ ಟನಲ್ ಒಳಗಡೆ ಹೋಗ್ಬೇಕು ನಾವು. ಒಂದು ಕ್ವಿಕ್ ಪಿಟ್ ಸ್ಟಾಪ್, ಇನ್ನೊಂದು 2 ಅವರ್ ನಮ್ಮ ಸ್ಟೇಗೆ. ಬಾಯ್ಸ್ ನೋಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಓಹೋ ಹೋ ಹೋ, ನಮ್ಮ ಸುಬೋಧ ಚೇತನ್. ಸೊ S26 ಇಷ್ಟು ಝೂಮ್ ಆಗ್ದಂಗೆ ನಾನು ಐಫೋನಲ್ಲಿ ಹಾಕೋಕ್ಕಾಗಲ್ಲ. ಇದು 10x ಆಪ್ಟಿಕಲ್ ಝೂಮು. ಮಗ ಇದ್ರ ಹೆಸರೇನು? ಲಶ್ ಪಾಟ್ಸ್ ಅಂತಲ್ಲ? ಹೌದು. ಏನಿರೋದಿಲ್ಲಿ? ಒಂದು ವಾಟರ್ ಫಾಲ್ಸ್ ಇದೆ, ಓಕೆ. ಅದ್ರ ಪಕ್ಕನೇ ಒಂದು ಕೆಫೆ ಇದೆ. ಓಹೋ, ಕೆಫೆ. ಸೊ ನಾವು ಊಟ ಹಾಕಿಲ್ಲನಾ? ಇಲ್ಲ, ಲೋಕಲ್ ಫುಡ್ ಸಿಗತ್ತೆ ಇಲ್ಲಿಂದ. ಓಹೋ, ಇವಿ ನ್ಯಾರೋ ಇದೆ ಗುರು ರೋಡು. ಹೈಲಕ್ಸ್ ಇಲ್ಲಿ ಹೋಗತ್ತಾ ಅಂತ ಟೆನ್ಷನ್ ಆಗ್ಬಿಟ್ಟಿದ್ವಿ. ಆ್ಯಕ್ಚುಲಿ ಹೈಲಕ್ಸ್ ಇನ್ನೊಂದು ಆಪೋಸಿಟ್ ಬಂತು, ಅವಾಗಲೇ ಕಾನ್ಫಿಡೆನ್ಸ್ ಬಂದಿತ್ತು. ಅವರು ಇಲ್ಲಿಂದನೇ ಪಾಸ್ ಆಗವ್ರೆ. ಹೋಯ್ತು ಇವತ್ತು ವಾಶ್ ಮಾಡಿಸಿ ಇದೆಲ್ಲ ಫುಲ್ಲು ಚಿತಾಲ್. ಯಾರು ಜಾನ್ ರಾಂಬೋ ಹೋಗ್ತಾವನೆ. ಜಾನ್ ರಾಂಬೋ ಹೆಂಗೆ ಬರ್ತಾವ? ಈ ಟ್ರ್ಯಾಕ್ಟರ್ ಯಾವುದು ನಿಂತೈತಲ್ಲೋ, ಹೆಂಗೋ ಹೋಗೋದು? आपका है ट्रैक्टर? हाँ 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 हाँ. ಪಾಪ ಮೇಡಮ್ ಅವರೆಲ್ಲ ಸಿಕ್ಕಾಕೊಂಬಿಟ್ಟವ್ರ ಕೆಸರಲ್ಲಿ. ಇಲ್ಲಿರೋರಲ್ಲ ಅದು ಹೆಂಗ್ ಜೀವನ ಮಾಡ್ತಾವ್ರ ಮಚ್ಚ. ಇಷ್ಟು ಒಳಗಡೆ ಒಂದು ಕೊತ್ಮೀರಿ ಸೊಪ್ಪು ತಗೊಂಬರ್ಬೇಕು ಅಂದ್ರೇನೆ ಇವ್ಳು ಫುಲ್ ಕಾಡು ದಾಟಬೇಕು. ಕಾಡಲ್ಲೇ ಕೊತ್ಮೀರಿ ಸೊಪ್ಪು ಇರುತ್ತಲ್ವಾ? ಹೌದು. ಬೂಸ್ಟ್ ಹಾರ್ಲಿಕ್ಸ್ ಬೇಕಂದ್ರೆ ಅದಕ್ಕೆ ಹೋಗ್ಬೇಕು. ಅದನ್ನೇನೋ ನಾವು ರಿವರ್ಸ್ ಹೊಡಿಬೇಕಂದ್ರೆ ಎಷ್ಟು ಬಾಧೆ ಆಯ್ತಲ್ಲ. ಯೂಟರ್ನ್ ಹೊಡಿಬೇಕಂದ್ರೆ ಕಷ್ಟ ಇಲ್ಲ. ಇಲ್ಲೆಲ್ಲ ಯೂಟರ್ನ್ ಹೊಡಿಯಕ್ಕೆ ನಾವು ನಿಯರೆಸ್ಟ್ ಯಾವ್ದಾರ ಊರಿಗೆ ಹೋಗಿ ಅಲ್ಲಿಂದ ಹೊಡಿಬೇಕು. ಯಾಕಣ ರಿವರ್ಸ್ ಪ್ರೋ ಲೆವೆಲ್ ಡ್ರೈವರ್. ಥ್ಯಾಂಕ್ ಯು ಬಾಯ್. ಲತಾಸ್ ಬ್ರಿಡ್ಜ್ ಕೆಫೆ, ರಿವರ್ ಸೈಡ್ ಸಿಟ್ಟಿಂಗ್. ಎಲ್ಲೋ ಜಿಮ್ನಿ ಕಾಣಿಸ್ತಾನೆ ಇಲ್ಲ ಮಚ್ಚ. ಹೊಟ್ಟೋಗ್ಬಿಟ್ಟವ್ರೆ. ಅದು ಒಳ್ಳೆ ರ್ಯಾಬಿಟ್ ತರ ಹೋಗ್ಬಿಡತ್ತೆ ಚಿಕ್ಕ ಚಿಕ್ಕ ದಾರಿ. ಏನು ಅದಕ್ಕೇನು ಮ್ಯಾಟ್ರ್ ಆಗಲ್ಲ. ನಮ್ದು ಆನೆ ಹೋಗೋದೆ ದೊಡ್ಡ ತಲೆನೋವು. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ವೈ ಹೈಲಕ್ಸ್ನ ನಾವು ಟೈಟ್ ಆಫ್ ರೋಡಲ್ಲಿ ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಇದ್ರ ಬಾಡಿ ಲೆಂತ್ ಸಪೋರ್ಟ್ ಮಾಡಲ್ಲ. ಜಿಮ್ನಿ ಚಿಕ್ಕದಲ್ವಾ, ಟಕ್ 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 ಅಂತ ಹೋಗ್ಬಿಡುತ್ತೆ ಎಲ್ಲಿ ಬೇಕಾದ್ರು. ಇದರಲ್ಲಿರೋ ಪವರ್ ಏನೇ ಇದ್ರೂ ನಮಗೆ ಯೂಸ್ ಆಗಲ್ಲ. ಕಟ್ಟುಗಳು ಹೊಡೆಯೋಕ್ಕಾಗಲ್ಲ. ಪಕ್ಕದಲ್ಲಿ ನೀರು ಹೋಗ್ತಿದೆ. ಕ್ರೇಜಿ ಸ್ಟ್ರೀಮ್. ಓಹೋ, ಮೇಲೆ ನೋಡು ಮಚ್ಚ, ಸ್ನೋ ಕ್ಯಾಪ್ ಮೌಂಟೇನ್ಸು. ನೋಡಲ್ಲಿ ಸ್ನೋ ಕಾಣಿಸ್ತಾ ಇತ್ತು ಇವಾಗ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ಸ್ನೋ ಅಲ್ಲ ಈ ಟ್ರಿಪ್ಪಲ್ಲಿ? ಈ ಟ್ರಿಪ್ ಫಸ್ಟ್ ಟೈಮ್. ಇಲ್ಲ ಬ್ರೋ, ರೋಡಿಗಿಲ್ಲ.
ಮಚ್ಚ ಅವ್ನು ಮುಂದೆ ಇರೋ ಕಾರ್ ಅವ್ನು ಎತ್ತಬೇಕಂದ್ರೆ ನಾವು ಅಡ್ಡ ಇಲ್ವಾ? ಹಿಂಗೆ ಹಾಕೊಂಬಿಟ್ರೆ ಬೆಸ್ಟ್ ಅನ್ಸುತ್ತಲ್ಲ. ಹೌದಾ? ಸಾಕಾಗಿದೆ ಗುರು ಇಲ್ಲಂತೂ. ಸೊ ನಮ್ಮ ಸೀಟಿಂಗ್ ಇಲ್ಲಿ. ಯಪ್ಪ ಒಂದೇ ಒಂದು ಸೆಕೆಂಡ್ ಗುರು, ಕಾಲಿಟ್ಟಿದ್ದು ನೀರಲ್ಲಿ ಫ್ರೀಸ್ ಆಗ್ಬಿಡ್ತು ನನ್ನ ಕಾಲು. ಅವನ ಏನು ಚಳಿ ಇದೆ ಗೊತ್ತಾ, ತಣ್ಣಗಿದೆ ನೀರು, ಐಸ್ ವಾಟ್ರು. ಅಯ್ಯಪ್ಪ ಆಗಲ್ಲ ಗುರು, ಕಾಲೆಲ್ಲ ನಂಬಾಗೋಯ್ತು ನನಗೆ ಆ್ಯಕ್ಚುಲಿ, ಅಷ್ಟು ಫ್ರೀಸಿಂಗ್ ವಾಟ್ರ್ ಇದು. ಸೊ ಇದೆಲ್ಲ ಫುಲ್ಲು ಮೇಲೆ ಮೌಂಟೇನ್ಸಿಂದ ಬರ್ತಾ ಇರೋದು ನೀರು, ಭಯಂಕರ ತಣ್ಣಗಿರುತ್ತೆ, ಐಸ್ ಕರಗಿ ಬರ್ತಾ ಇರೋದು ಇದು. ಸಾಕಾದಲ್ಲ. ಏನ್ರಲ್ಲಿ ಮಾಡೋರು ಮಚ್ಚ ಇದನ್ನ? ಗೋಬಿ ಇಲ್ಲ ಬರೀ ಫ್ರೆಂಚ್ ಫ್ರೈಸ್ ಅಲ್ಲೇ ಮಾಡೋರ? ನೆಕ್ಸ್ಟ್ ಲೆವೆಲ್ ಇದೆ. ಖುಷಿ ವಿಚಾರ ಏನು ಗೊತ್ತಾ, ಈ ಚಳಿನಲ್ಲಿ ಟೀ ಕುಡಿಯೋದು. ಇದಕ್ಕಿಂತ ಮಜಾ ಇನ್ನೊಂದಿಲ್ಲ ಗುರು. ಸೊ ನೋಡಿ, ನಾವು ಆರ್ಡರ್ ಮಾಡಿರೋದೆಲ್ಲ ಪಾಪ ರೆಸ್ಟೋರೆಂಟ್ ಇರೋದು ಮೇಲೆ, ಅಲ್ಲಿಂದ ಇಳ್ಕೊಂಡು ಹಿಂಗೆ ನಡ್ಕೊಂಡು ತರ್ತಾರೆ ತಟ್ಟಲ್ಲಿ. ಅವ್ರನ್ನೇನೋ ಕೇಳ್ತಾವ್ರೆ, ತಿರ್ಗಾ ಇಲ್ಲಿ ನಡ್ಕೊಂಬರ್ತಾರೆ ನೋಡಿ, ಬ್ರಿಡ್ಜ್ ದಾಟ್ಕೊಂಡು ಇಲ್ಲಿ ಬರಬೇಕು ನಮ್ಗೆ ಸರ್ವ್ ಮಾಡೋಕ್ಕೆ. ನಮ್ದಲ್ವಾ ಇದು? ಹೆವಿ ಮಕ್ಕಾರ್ ಬರೋ ಇದು. ನಮ್ಮ ರೈಸ್ ಇನ್ನೂ ಬಂದಿಲ್ಲ. ಫೈನಲಿ ನಮ್ಮ ಮ್ಯಾಗಿ ಬರ್ತಾ ಇದೆ ಅಂತ ಅನ್ಕೊಂತೀನಿ ಈ ಸತಿನಾದರೂ. ಐ ಥಿಂಕ್ ಇಟ್ಸ್ ಅವರ್ಸ್ ಓನ್ಲಿ. ಎಸ್, ನಮ್ಮ ಟೇಬಲ್ಗೆ ಬರ್ತಾ ಇದೆ. ಬಂದೇ ಬಿಡ್ತು. ಮೂರಲ್ಲ ಮಚ್ಚ ನಮಗೆ. ಕೊಯ್ಲಿ चाय हो गया बेटा आपका? चाय चाय हो गया। अभी 2 थाली बाकी है। बाकी थाली है। और चिकन पकौड़ा बोला था एक। चिकन नहीं है। नहीं है। ಸೊ ಇಲ್ಲಿದು ಸ್ಪೆಷಲ್ ಅಂತೆ, ಸಿಸ್ಸು ಅಂತೆ, ಸಿಸ್ಸು. ಹೆಂಗಿದೆ ನೋಡೋಣ. ಚೆನ್ನಾಗಿದೆ ಗುರು, ಡಿಫ್ರೆಂಟ್ ಆಗಿದೆ. ಡಾರ್ಲಿಂಗ್ಸ್, ದ ಮೌಂಟೇನ್ಸ್ ದಟ್ ಕಿಸ್ ದ ಸ್ಕೈ ಅಂತಾರಲ್ಲ, ಹಂಗಿದೆ ನೋಡಿ. ಏನಿದೆ ಅಲ್ಲ, ಫುಲ್ ಸ್ನೋ ಕ್ಯಾಪ್ ಮೌಂಟೇನ್ಸ್, ಮೇಲೆ ಸ್ನೋ ಹೊಡಿತಾ ಇದೆ ಆ್ಯಕ್ಚುಲಿ. ಲಿಟ್ರಲಿ ಇಲ್ಲಿಂದ ನೋಡಿದ್ರೆ ಆ ಬೆಟ್ಟ ಆಕಾಶ ಟಚ್ ಮಾಡಿದೆ ಅಂತಲೇ ಅನ್ನಿಸ್ತಾ ಇದೆ ನಮಗೆ. ಕ್ಯಾಮ್ರಾಲಿ ಹೆಂಗೆ ಕಾಣಿಸ್ತಿದೆ ನನಗೂ ಗೊತ್ತಿಲ್ಲ, ಬಟ್ ಸೈಕ್ ವ್ಯೂ ಗುರು. ನೋಡಿ, 10x ಝೂಮ್, ಟಾಪ್ ಆಫ್ ದ ಸ್ಕೈ ಅಂದ್ಕೊಳ್ಳಿ ಇದು. ವ್ಯೂ ನೋಡಿ ಡಾರ್ಲಿಂಗ್ಸ್ ಇಲ್ಲಿಂದ. ಸೊ ಮನಾಲಿ ರಿವರ್ ಫುಲ್ಲು ನೀರೇ ಇಲ್ಲ, ಬತ್ತೋಗ್ಬಿಟ್ಟಿದೆ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಅವರ್ ಸ್ಟೇ ಫಾರ್ ಟುಡೇ. ತಿಯಾ ಹೋಮ್ಸ್ ಅಂದ್ಬಿಟ್ಟಿದ್ದು ಮನಾಲಿಲಿ. ವ್ಯೂಸ್ ಸಖತ್ತಾಗಿದೆ ಇವರು ಇಲ್ಲಿಂದ. ಜಸ್ಟ್ ಪ್ರಾಪರ್ಟಿ ಮೇಲೆ ಬಂದ್ವಿ. ಇಲ್ಲಿಂದ ನೋಡಿ ಡಾರ್ಲಿಂಗ್ಸ್, ಇಡೀ ಮನಾಲಿ ಕಾಣಿಸುತ್ತೆ. ಕ್ರೇಜಿ. ಕ್ರೇಜಿ ಆಗಿದೆ ಗುರು ವ್ಯೂ. ಆಲ್ಮೋಸ್ಟ್ 7:30. ಇನ್ನೂ ನೋಡಿ ಎಷ್ಟು ಬೆಳಕಿದೆ ಇಲ್ಲಿ 7:30ಗೂ. ಕ್ರೇಜಿ ಗುರು. ರೂಮ್ಗೆ ನೋಡಿ
ವ್ಯೂ ಹೆಂಗೆ ಕೊಟ್ಟಿದ್ದಾರೆ. ಇದೊಂದು ರೂಮು, ಆ ಕಡೆ ಒಂದು ರೂಮು. ಇಲ್ಲೂ ವ್ಯೂ ಸಕ್ಕತ್ತಾಗಿದೆ, ಸೈಡ್ ವ್ಯೂ. ಸೊ ಇವತ್ತಿನ ಪ್ರೋಗ್ರಾಮ್ ಅಷ್ಟೇ. ನಾಳೆ ಇರುತ್ತೆ ನಮಗೆ ಸಿಕ್ಕಾಪಟ್ಟೆ ಲಾಂಗ್ ಟ್ರಾವೆಲ್. ಎಲ್ಲಿ ಏನು ಅಂತ ನೋಡ್ತೀರಾ. ಬಾಯ್ಸ್ ಎಲ್ಲ ಏನೋ ಇವಾಗ ಮನೇಲಿ ಮಾರ್ಕೆಟ್ಗೆ ಹೋಗ್ತಾರಂತೆ. ಐ ವಿಲ್ ಪ್ರಾಬಬ್ಲಿ ರೆಸ್ಟ್ ಬ್ರೋ. ನನಗೆ ಮಾರ್ಕೆಟ್ ಎಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ ಅನ್ಕೋತೀನಿ. ಸಿ ಯು ಟುಮಾರೋ.